ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ SSC CHSL 10+2 ಲೆವೆಲ್ ಎಕ್ಸಾಮಿನೇಷನ್ 2024 ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ನೋಟಿಫಿಕೇಶನ್ ನಾವೀಗ ನೋಡ್ಕೊಳ್ಳೋಣ. ಈ ಒಂದು ನೋಟಿಫಿಕೇಶನಲ್ಲಿ ಒಂದು ಏಜ್ ಲಿಮಿಟ್ ಆಗಿರಲಿ ಮತ್ತು ಟೋಟಲ್ ಆಗಿ ಎಷ್ಟು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂದರೆ ನಮ್ಮ ನೋಡಿ, ನಿಮಗೆ ಏನು ಒಂದು SSCಯಿಂದ ಈ ನೋಟಿಸ್ನ ರಿಲೀಸನ್ನು ಮಾಡಿದ್ದಾರೆ. ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2024 ಈ ಒಂದು ನೋಟಿಸ್ನ ರಿಲೀಸನ್ನು ಮಾಡಿದ್ದಾರೆ. ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನೊಂದು CHSL ಇದೆ, ಈ ಒಂದು ಹುದ್ದೆಗೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಮತ್ತು ಕೊನೆಯ ದಿನಾಂಕ ಯಾವ ರೀತಿಯಾಗಿದೆ ಅಂದರೆ 8/4/2024ರಿಂದ 7/5/2024 ಒಂದು ಅಪ್ಲಿಕೇಶನ್ ಹಾಕಲು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಕೊನೆಯ ದಿನಾಂಕ ನಿಮಗೆ 7/5/2024 ಮತ್ತು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ 8/5/2024 ಪೇಮೆಂಟ್ನ ಮಾಡ್ಕೊಳ್ಬೋದು. ಮತ್ತು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅದರಲ್ಲಿ ಕರೆಕ್ಷನ್ಸ್ನ ಬೇಕಾದರೆ ಒಂದು ಎಡಿಟ್ ಆಪ್ಷನ್ ಬೇಕಂದರೆ ನಿಮಗೆ 2 ದಿನದ ಅವಕಾಶವನ್ನು ಕೊಟ್ಟಿರ್ತಾರೆ. ಒಂದು 10/5/2024 ಮತ್ತು 11/5/2024 ನೀವೊಂದು ಕರೆಕ್ಷನ್ಸ್ನ ಮಾಡ್ಕೊಳ್ಬೋದು. ನೋಡಿ, ಈ ಒಂದು CHSL ಹುದ್ದೆಗೆ ಸಂಬಂಧಪಟ್ಟಂಗೆ ಟೈರ್ 2 ಎಕ್ಸಾಮಿನೇಷನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಮೊದಲೇ ಒಂದು ಟೈರ್ ಎಕ್ಸಾಮಿನೇಷನ್ ಈಗಾಗಲೇ ಶೆಡ್ಯೂಲ್ಡ್ ಮಾಡಿದ್ದಾರೆ. ಜೂನ್ ಮತ್ತು ಜುಲೈ 2024ರಲ್ಲಿ ಈ ಒಂದು CHSL ಏನು ಅರ್ಜಿ ಸಲ್ಲಿಸಿರ್ತಿರಲ್ಲ ಒಂದು ಎಕ್ಸಾಮಿನೇಷನ್ನು ನಡೆಯುತ್ತೆ. ಮತ್ತು ಟೈರ್ 2 ಇನ್ನೂ ಯಾವುದೇ ರೀತಿ ಅದನ್ನು ದಿನಾಂಕವನ್ನು ಅವರು ನಿಗದಿಪಡಿಸಿಲ್ಲ. ಈ ರೀತಿಯಾಗಿ ಏನು ಒಂದು ಆನ್ಲೈನ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ದಿನಾಂಕ ಪ್ರಮುಖವಾದ ದಿನಾಂಕ ಆಗಿರ್ತವೆ. ನೋಡಿ, ಈ ಹುದ್ದೆಯಲ್ಲಿ ನಿಮಗೆ ಸ್ಯಾಲ್ರಿ ಆಗಿರಲಿ ಮತ್ತು ಯಾವ ಹುದ್ದೆಗಳು ಇರುತ್ತವೆ ಅಂದರೆ ನೋಡಿ, ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತ 2 ರೀತಿಯಲ್ಲಿ ಹುದ್ದೆಗಳನ್ನು ನೋಡ್ಕೊಳ್ಬೋದು. ಈ ಒಂದು 2 ಹುದ್ದೆಗಳಿಗೆ ನಿಮಗೆ ಬೇಸಿಕ್ ಆಗಿ ಸ್ಯಾಲ್ರಿ ಯಾವ ರೀತಿಯಾಗಿದೆ ಅಂದರೆ 19,000ರಿಂದ 63,000ವರೆಗೆ ಒಂದು ಬೇಸಿಕ್ ಸ್ಯಾಲ್ರಿಯನ್ನು ಈ ಒಂದು ಹುದ್ದೆಗೆ ಇರುತ್ತೆ. ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ A ಅಂತ 2 ಹುದ್ದೆಗಳನ್ನು ನೋಡ್ಕೊಳ್ಬೋದು. ಇದು ಒಂದು ಬೇಸಿಕ್ ಪೇಮೆಂಟ್ ಇರುತ್ತೆ. 25,000ರಿಂದ 81,000ವರೆಗೆ ಈ ಒಂದು 2 ಹುದ್ದೆಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ನೋಡಿ, ಟೋಟಲ್ ಆಗಿ ಏನು ಒಂದು SSC CHSLನಲ್ಲಿ ಕರೆದಿದ್ದಾರೆ ಈ ಒಂದು ಹುದ್ದೆ ಅಂದರೆ ಈ ಒಂದು ಹುದ್ದೆಗಳಂದರೆ ಎಷ್ಟು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋದಾದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 3,712 ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಈ ಹುದ್ದೆಗೆ ಸಂಬಂಧಪಟ್ಟಂಗೆ ನಿಮಗೆ ನೆಕ್ಸ್ಟ್ ಒಂದು ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಏಜ್ ಲಿಮಿಟ್ ನಿಮಗೆ ಕನಿಷ್ಠ ನಿಮಗೆ 18 ವಯಸ್ಸು ತುಂಬಿರಬೇಕು ಮತ್ತು 27 ವಯಸ್ಸಿನ ಒಳಗೆ ಇದ್ದರೆ ಈ ಒಂದು CHSLಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಿಮಗೆ ಇನ್ನಿತರ ಒಂದು ಕ್ಯಾಟಗರಿ ವೈಸ್ ರಿಸರ್ವೇಷನ್ ಅಂದರೆ ವಯಸ್ಸಿನ ಒಂದು ಸಡಿಲಿಕೆಯನ್ನು ನೀವು ಪಡೆದುಕೊಳ್ಬೋದು. ಈ ರೀತಿಯಾಗಿ ಅಲ್ಲಿ ಏನು ಮಾಹಿತಿಯನ್ನು ನೀಡಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಲ್ಲಿ ಒಂದು ವಯೋಮಿತಿ ಸಡಿಲಿಕೆಯನ್ನು ಅಲ್ಲಿ ನೀವು ಪಡೆದುಕೊಳ್ಬೋದು. ಇದಾದ ತಕ್ಷಣ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇರಬೇಕು ನೋಡಿ, ಕ್ವಾಲಿಫಿಕೇಷನ್ ಏನಿರಬೇಕಂತ ನೋಡೋದಾದರೆ ನೋಡಿ, ಫಾರ್ ಡಾಟಾ ಎಂಟ್ರಿ ಆಪ್ರೇಟರ್ ಮತ್ತು DEO ಗ್ರೇಡ್ ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ A, ಮಿನಿಸ್ಟರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಲ್ಚರ್ಸ್ ಅಂತಿದೆ. ಈ ಒಂದು ಹುದ್ದೆ ಏನಿದೆ ಈ ಒಂದು ಹುದ್ದೆಗೆ ನಿಮಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ 12th ಸ್ಟ್ಯಾಂಡರ್ಡ್ ಪಾಸ್ ಇನ್ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಆ್ಯಸ್ ಸಬ್ಜೆಕ್ಟ್ ಫ್ರಾಮ್ ರಿಕಗ್ನೈಸ್ಡ್ ಬೋರ್ಡ್ ಆರ್ ಇಕ್ವಲೆಂಟ್ ಅಂತ ಇದೆ. ನೋಡಿ, ಈ 2 ಹುದ್ದೆ ಏನಿದ್ದಾವೆ ಒಂದು ಡಾಟಾ ಎಂಟ್ರಿ ಆಪ್ರೇಟರ್ ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ A ಏನು 2 ಹುದ್ದೆ ಅದಾವೆ. ಈ ಹುದ್ದೆಗೆ ನೀವು PUCಯಲ್ಲಿ ಸೈನ್ಸನ್ನು ಕಂಪ್ಲೀಟ್ ಮಾಡಿದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇನ್ನುಳಿದ ಯಾವುದಿದೆ LDC, JSA ಮತ್ತು DEO ಏನು ಗ್ರೇಡ್ ಹುದ್ದೆಗಳಿದಾವಲ್ಲ ಈ ಹುದ್ದೆಗೆ ನಿಮಗೆ ಯಾವುದೇ ಒಂದು 12th ಸ್ಟ್ಯಾಂಡರ್ಡ್ ಅಂದರೆ ಯಾವುದೇ ಒಂದು PUC ನೀವು ಕಂಪ್ಲೀಟನ್ನು ಮಾಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಲಿ, ಇನ್ನಿತರ ಒಂದು 10+2 ಇಕ್ವಲೆಂಟ್ ಇದ್ದಾವೆ. ಆ ಒಂದು ಕ್ವಾಲಿಫಿಕೇಷನ್ಗೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಟೋಟಲ್ ಆಗಿ ನಿಮಗೆ PUC ಕಂಪ್ಲೀಟ್ ಮಾಡಿದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ನಿಮಗೆ ಇಲ್ಲಿ ಯಾವ ರೀತಿಯಾಗಿ ಅಪ್ಲೈನ ಮಾಡ್ಕೊಳ್ಬೇಕಂದ್ರೆ ಈಗಾಗಲೇ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ ನೀವು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ವೆಬ್ಸೈಟ್ನ ನೀವು ವಿಸಿಟನ್ನು ಮಾಡಬೇಕಾಗತ್ತೆ. ಇಲ್ಲಿದೆ ನೋಡಿ, ssc.government.in ಈ ಒಂದು ವೆಬ್ಸೈಟ್ ವಿಸಿಟ್ ಮಾಡಿ ನೀವು ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಈ ಒಂದು ಏನಿದೆ ಈ ಹುದ್ದೆಗೆ ಒಂದು ಅಪ್ಲಿಕೇಶನ್ ಫೀಸ್ ಯಾವ ರೀತಿಯಾಗಿದೆ ನಾವು ನೋಡ್ಕೊಳ್ಬೇಕಾಗತ್ತೆ. ನೋಡಿ ಒಂದು ಅಪ್ಲಿಕೇಶನ್ ಫೀಸ್ ಇಲ್ಲಿ ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ. ನೋಡಿ, ಒಂದು ಫೀ ಪೇಬಲ್ ₹100 ಪೇ ಮಾಡಬೇಕು. ಅಂದರೆ
ಏನು GM ಕ್ಯಾಂಡಿಡೇಟ್ ಮತ್ತು OBC ಕ್ಯಾಂಡಿಡೇಟ್ ಇರ್ತಾರೆ ನೋಡಿ, ಆ ಒಂದು ಅಭ್ಯರ್ಥಿಗಳು 100 ರುಪೀಸ್ನ ಪೇ ಮಾಡ್ಕೊಳ್ಬೇಕು. ಮತ್ತು ಏನೊಂದು SC ST ಮತ್ತು ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರಲ್ಲ, ಈ ಒಂದು ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಮತ್ತು ವುಮೆನ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿ ಒಂದು ಶುಲ್ಕವನ್ನು ಇಲ್ಲಿ ಇಟ್ಟಿರೋದಿಲ್ಲ, ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಇದು ಎಕ್ಸ್ಪೆಕ್ಟ್ ಆಗಿರುತ್ತೆ. ಮತ್ತು ಏನು GM OBC ಇರುತ್ತಲ್ಲ, ಇವರಿಗೆ ಮಾತ್ರ 100 ರುಪೀಸು ಪೇ ಮಾಡಬೇಕು. ಅದು ಒಂದು ಭೀಮ್ UPI ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಒಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ, ಒಂದು ಆನ್ಲೈನ್ ಮೂಲಕ ಒಂದು ಪೇಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿರುತ್ತೆ. ಮತ್ತು ಒಂದು ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್, ಒಂದು ಯಾವ ಸೆಂಟರ್ಸ್ ಇದ್ದಾವೆ ಎಕ್ಸಾಮಿನೇಷನ್ ಅಂತ ನೋಡ್ಕೊಳ್ಬೋದು. ನಾನು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಈ PDF ಸೆಂಡ್ ಮಾಡಿದ್ದೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಜೂನ್ಗೆ ಯಾವ ಒಂದು ಸೆಂಟರ್ಸ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ ಅಂತ ನೋಡ್ಕೊಳ್ಬೋದು. ನಾವು ಸದ್ಯಕ್ಕೆ ಕರ್ನಾಟಕ ಕೇರಳ ರೀಸನ್ಗೆ ಯಾವುದಾವೆ ಅಂದರೆ ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು, ಮಂಗಳೂರು, ಶಿವಮೊಗ್ಗ, ಮೈಸೂರು, ಉಡುಪಿ, ಈ ರೀತಿಯಾಗಿ ನಮ್ಮ ಜೋನಲ್ಲಿ ಒಂದು ಸೆಂಟರ್ಸ್ಗಳಿರ್ತವೆ. ಅದನ್ನು ಪ್ರಿಫರೆನ್ಸ್ ಮೂಲಕ ನೀವು ಅರ್ಜಿ ಸಲ್ಲಿಸುವಾಗ ಅದನ್ನು ಪ್ರಿಫರೆನ್ಸ್ನ ಕೊಡಬೇಕಾಗತ್ತೆ. ನೋಡಿ, ಈ ಒಂದು ಹುದ್ದೆಗೆ ಒಂದು ಏನು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಪ್ಯಾಟರ್ನ್ ಯಾವ ರೀತಿಯಾಗಿದೆ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಟೈರ್ 1 ಒಳಗೆ ನಿಮಗೆ ಕ್ವಾಲಿಫೈ ಇರುತ್ತೆ. ಇಲ್ಲಿ ನಿಮಗೆ ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಜ್ ಇರುತ್ತೆ, ಮತ್ತು ಜನರಲ್ ಇಂಟೆಲಿಜೆನ್ಸಿ ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ. ನಿಮಗೆ ಟೋಟಲ್ ಆಗಿ 200 ಮಾರ್ಕ್ಸಿಂದ ಇರುತ್ತೆ. ಇಲ್ಲಿ ನಿಮಗೆ ಕ್ವಾಲಿಫೈ ಮಾಡ್ಕೋತಾರೆ, ಅಂದರೆ ಟೈರ್ 2 ಎಕ್ಸಾಮಿನೇಷನ್ಗೆ ಇಲ್ಲಿ ಕ್ವಾಲಿಫೈ ಮಾಡ್ಕೊಳ್ತಾರೆ. ಈ ಒಂದು ಏನು ಟೈರ್ 1ಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 0.50 ನೆಗೆಟಿವ್ ಮಾರ್ಕಿಂಗ್ ನೀಡಲಾಗಿರುತ್ತೆ. ನೋಡಿ, ಸೆಕ್ಷನ್ 2ದಲ್ಲಿ ನಿಮಗೆ ಟೈರ್ 2 ಎಕ್ಸಾಮಿನೇಷನ್ ಈ ರೀತಿಯಾಗಿ ಮ್ಯಾನ್ಯುವಲ್ ಆಗಿ ನೀಡಿರ್ತಾರೆ. ಇಲ್ಲಿ ಸೆಕ್ಷನ್ ಪ್ರಕಾರ ಇರುತ್ತೆ, ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು. ಈ ರೀತಿ ಕೊನೆಯದಾಗಿ ಒಂದು ಟೈಪಿಂಗ್ ಟೆಸ್ಟ್ ಇರುತ್ತೆ. ಆ ಟೈಪಿಂಗ್ ಟೆಸ್ಟಲ್ಲಿ ನೀವೇನಾದರೂ ಎಲಿಜಿಬಲ್ ಆದರೆ ನೀವು ಹುದ್ದೆಗೆ ಇಲ್ಲಿ ಸೆಲೆಕ್ಟನ್ನು ಆಗ್ಬೋದು. ಈ ರೀತಿಯಾಗಿ ಏನು CHSL ಆಗಬೇಕಂತಿರಲ್ಲ, ಈ ರೀತಿಯಾಗಿ ಮಾಹಿತಿಯನ್ನು ನೋಡ್ಕೊಳ್ಳಿ. ಮತ್ತು ನಾನು ಟೆಲಿಗ್ರಾಮ್ ಗ್ರೂಪಿಗೆ PDF ಹಾಕಿರ್ತೀನಿ, ಮಾಹಿತಿಯನ್ನು ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನೂ ಮಾಡ್ಬೋದು, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ರಿಪ್ಲೈನ ಕಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.